ಓದಿದ್ದು ಯಾರಿಗೂ ಕೇಳಿಸಿಲ್ಲ, ಒಟ್ಟೊಬ್ಬಳು ಯಾರಿಗೂ ಕೇಳಿಸಲ್ಲ. ಕೇಳಿಸ್ತ ಊನಪ್ಪ ಹಂಗೆ ನಾವು ಹೌದು, ನಾವು ಕೇಳಿಸಿದೆ ಅಂತ ತಿಳ್ಕೊಂತೀರಿ. ಅಲ್ಲಲ್ಲ, ಕೇಳಿಸಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಿ. ಹೌದು ಸರಿ. ರಾಮಲಿಂಗಾರೆಡ್ಡಿ ಅವರೇ, ನಾನು ಹೇಳೋದು ಈ ಪ್ರಕರಣದಲ್ಲಿ ಒಂಥರ ಸಾಲು ಸಾಲು ತಪ್ಪುಗಳನ್ನ ಮಾಡ್ತಾ ಇರೋದು ಜನಗಳು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಾಗರಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಅಲ್ಲೇ ಮೆಡಿಕಲ್ ಆಸ್ಪತ್ರೆ ಇದೆ ಚಾಮರಾಜನಗರದಲ್ಲಿ, ಅಲ್ಲೇ ಡಾಕ್ಟರ್ ಇದ್ದಾರೆ, ಪ್ರೊಫೆಸರ್ಸ್ ಇದ್ದಾರೆ. ಮೈಸೂರಿಗೆ ಯಾಕೆ ತಗೊಂಡು ಹೋದ್ರಿ? ಪ್ರಶ್ನೋತ್ತರ ಆದ್ಮೇಲೆ ಮೈಸೂರಿಗೆ ಯಾಕೆ ತಗೊಂಡು ಹೋದ್ರಿ? ಮತ್ತೆ ನೀವು ಹೇಳಿದ್ದೀರಾ ಅಲ್ಲಿ ಅವ್ರು ಬರುವಂತದ್ದು ಮಾನ್ಯ ಅಧ್ಯಕ್ಷರು ಪ್ರಶ್ನೋತ್ತರ ಅವಧಿ ಅಂತ ಕರೆದಿದ್ದಾರೆ. ನಾವು ನೋಡಿದಿರಿ, ಅದೇ ಸದನ ನೋಡಿದಿರಿ ನಾವು. ನೀವೇನ್ ಮಾಡಿದಿರ ಅಂತ ನಾವು ನೋಡಿದಿರಿ. ಸದನ ನೀವ್ ಹೆಂಗ್ ಮಾಡಿದೀರಾ ಅಂತ ನಾವು ನೋಡಿದಿರಿ. ವಿರೋಧ ಪಕ್ಷ ಇದ್ದಾಗ ನಮ್ಗೇನು ಬುದ್ಧಿವಾದ ಹೇಳೋದು ಬೇಡ ಕೃಷ್ಣ ಅವರೇ, ನಮ್ಗೇನು ಬುದ್ಧಿವಾದ ಏನು ಹೇಳೋದು ಬೇಡ. ಸೀರಿಯಸ್ ಇಲ್ಲ ಅಂತ ಹೇಳಿ 3 ಜನ ಎನ್ಕೌಂಟರ್ ಆಗಿದೆ. ಸೀರಿಯಸ್ ಇಲ್ಲ ನಿಮ್ಗೆ? ಅದಕ್ಕೆ ನಿಮ್ಗೆ ಹೇಳಿದ್ವಿ, ರೈತರು ಅಂತ ಹೇಳ್ತಾರೆ, ದನ ಕರ್ಕೊಂಡು ಹೋಗಿದ್ರು ಅಂತಾರೆ. ನಿಮ್ಗೆ ಸೀರಿಯಸ್ನೆಸ್ ಇಲ್ಲ. ತಮಿಳುನಾಡು ಮುಖ್ಯಮಂತ್ರಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ, ನಿಮ್ಗೆ ಸೀರಿಯಸ್ನೆಸ್ ಇಲ್ಲ. ರೂಲ್ಸ್ ಎಲ್ಲ ಹೇಳ್ತೀರಾ, ರೂಲ್ಸ್ ಎಲ್ಲ ಹೇಳ್ಕೊಂಡು ಕೂತಿದ್ದೀರಾ. 3 ಜನ ಎನ್ಕೌಂಟರ್ ಮಾಡೋಲ್ಲ, ಎನ್ಕೌಂಟರ್ ಮಾಡಿದ್ರ ನೀವು? ಎನ್ಕೌಂಟರ್ ಮಾಡಿದ್ರೆ ವಿಷಯ ಇದ್ರು ತದನಂತರ ತೆಗೆದುಕೊಳ್ಳೋದು ಇದು ಒಂದು ಸಂಪ್ರದಾಯ ಇದೆ. ಪುಸ್ತಕದಲ್ಲೂ ಕೂಡ ಅದೇ ಇದೆ. ದಯವಿಟ್ಟು ಅವರು ಸಹಕಾರ ಕೊಡ್ಲಿ. ಅವಕಾಶ ನಿಯಮವಾಗಿ ನಡ್ಕೋರಿ. ಅಲ್ಲ, ನಿಮ್ಗೆ ಪರಿಹಾರ ಸಿಗ್ಬೇಕಾ? ಯಾರು ತಪ್ಪಾಗಿದೆ, ಜನಕ್ಕೆ ತಿಳುವಳಿಕೆ ಮಾಡಿಕೊಡ್ಬೇಕಲ್ಲ ನೀವು. ತಪ್ಪು ಮಾಡಿದವರು ಅಧ್ಯಕ್ಷರೇ, ಒಂದು ಸೂಚನೆ ಇಲ್ಲ, ಕನಿಷ್ಠ ಒಂದು ನೋಟಿಸ್ ಕೊಟ್ಟಿಲ್ಲ ನೀವು. ಅದಕ್ಕೆ ನಾನು ನಿಮ್ಗೆ ಪದೇ ಪದೇ ಕೇಳಿದೆ, ಒಂದು ನೋಟಿಸ್ ಕೊಡ್ರಿ. ಈಗ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಮಾತಾಡಕ್ ಬರಂಗಿಲ್ಲ. ನೋಟಿಸ್ ದಯಮಾಡಿ ಸುನಿಲ್ ಅವ್ರೆ, ದಯಮಾಡಿ ನಿಮ್ಗೂ ಎಲ್ಲ ನೀವೆಲ್ಲ ಕಾಯ್ದೆಯನ್ನ ಅರ್ಥಿದ್ದೀರಿ. ಮಾನ್ಯ ಅಧ್ಯಕ್ಷೆ, ನಾನು ನಿಯಮದ ಪ್ರಕಾರ ನಿಮ್ ಗಮನ ಸೆಳೀತಾ ಇದ್ದೀನಿ. ಮಾನ್ಯ ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ನಿಯಮದಲ್ಲಿ ಏನ್ ಹೇಳ್ತಾ ಇದೆ? ಮಾನ್ಯ ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ರಾಜ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯ ಪಡೆಯುವ ಉದ್ದೇಶಕ್ಕಾಗಿ ಪ್ರಶ್ನೆಗಳನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತೇಳಿ ನಿಯಮಾವಳಿ ಪುಸ್ತಕದಲ್ಲಿ ನೀವು ಮಂತ್ರಿ ನನ್ನ ಉದ್ದೇಶ ಏನಿದೆ, ಯಾರಿಗೆ ನ್ಯಾಯ ಸಿಗಬೇಕಾದ್ರೆ ಒಂದ್ ನಿಮಿಷ ಉತ್ತರ ಕೊಡಬೇಕು. ಒಂದ್ ನಿಮಿಷ ಯಾರು ಕೊಡಕತ್ತಿಲ್ಲ. ನಮ್ಮ ಉದ್ದೇಶ ಏನಿದೆ, ನಿಮ್ದು ಉದ್ದೇಶ. ಮಾನ್ಯ ಅಧ್ಯಕ್ಷ, ಒಂದೇ ನಿಮಿಷ ನಾನು ಮುಗಿಸ್ತೇನೆ. ಈ ಘಟನೆ ನಡೆದು ಹೋಗಿದೆ, ಈ ಘಟನೆ ನಡೆದು ಹೋಗಿದೆ. ಮಾನ್ಯ ಅಧ್ಯಕ್ಷರೇ, ಇಲ್ಲ ನೋಡಿ ಕೇಳಿ, ಒಂದ್ ನಿಮಿಷ ತಾವು ಹೇಳಿದ್ರಲ್ಲ, ಕೋಟ್ ಮಾಡಿದ್ರಲ್ಲ, with the consent of the speaker a minister may make a statement on a matter of public importance. On such statement no discussion shall be allowed. Yes. Members may be permitted to ask questions, clarifications for the purpose of eliciting further information. ಅಷ್ಟು ಬಿಟ್ರೆ ನಿಮ್ಗೆ ಏನು ಅವಕಾಶ ಇಲ್ಲ. ಯಾಕೆ ಸುಮ್ಮನೆ ನೀವು ರೂಲ್ ಒಂದ್ ನಿಮಿಷ ಕೂತ್ಕೊಳ್ಳಿ. ನಾನು ಅದನ್ನೇ ಹೇಳಿದ್ದು. ಮಾನ್ಯ ಅಧ್ಯಕ್ಷರೇ, ಸದನದ ನಿಯಮಾವಳಿಯ ಪ್ರಕಾರ ಮಂತ್ರಿಗಳು ಸೋಮೋಟೋ ಸ್ಟೇಟ್ಮೆಂಟ್ ಮಾಡಿದ ನಂತರ ಚರ್ಚೆಗೆ ಅವಕಾಶ ಇಲ್ಲ ಅನ್ನೋ